ಹಲೋ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ರಿಗೂ ಹೊಸ ವೀಡಿಯೋಗೆ ಸುಸ್ವಾಗತ. ಏನಪ್ಪ ಮೆಟ್ರೋ ಕುತ್ಕೊಂಡು ವಾಯ್ಸ್ ಓವರ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ವಾಯ್ಸ್ ಓವರ್ ಯಾಕೆ ಅಂದರೆ ಮೆಟ್ರೋದಲ್ಲಿ ವೀಡಿಯೋ ಮಾಡಿದ್ದು ಫುಲ್ಲು ಬರೀ ಮೆಟ್ರೋ ಸೌಂಡೇ ಕೇಳಿಸ್ತಾ ಇತ್ತು. ನಾರ್ಮಲ್ ನಾನು ಮಾತಾಡಿರೋ ಸೌಂಡ್ಗಿಂತ ಮೆಟ್ರೋ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಚಲ್ಲೆಘಟ್ಟದಲ್ಲಿ ಮೆಟ್ರೋ ಹತ್ತದೆ. ಫುಲ್ ಖಾಲಿ ಇದೆ ಮೆಟ್ರೋ, ಯಾಕೆಂದರೆ ಫಸ್ಟ್ ಸ್ಟಾಪ್ ಅಲ್ವಾ, ಖಾಲಿ ಇದೆ. ಇಲ್ಲಿಂದ ಸೀದಾ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ ಅಥವಾ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಇದ್ದಿದ್ದು. ನಾನು, ಅಪ್ಪ, ಚಿಕ್ಕಪ್ಪ. ಸೊ ಆನ್ ದಿ ವೇ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಯಿತು. ಅಲ್ಲಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗಿ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಫಿಕ್ಸ್ ಆಗಿದ್ದರಿಂದ ಮೆಜೆಸ್ಟಿಕ್ಕಲ್ಲಿ ಅಪ್ಪ ಆಲ್ರೆಡಿ ಇದ್ದರು. ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಗೊರಗುಂಟೆಪಾಳ್ಯಕ್ಕೆ ಇನ್ನೊಂದು ಮೆಟ್ರೋ ಹತ್ತೋಣ ಅಂತ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗಿ ಈಗ ಅಲ್ಲಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗಿ ಹೊರಡಬೇಕು. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇರೋದ್ರಿಂದ ಹಂಗೆ ಹೋಗ್ತಾ ಆನ್ ದಿ ವೇ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಅಲ್ಲಿಂದ ಇಳಿದು ಹಾಸನ ಹೈವೇಗೆ ಬಂದು ಟೈಮು 10:56. ಪರಾಟ ಎಲ್ಲಿ ತಿಂದೆ? ಇದು ಒಂದು ಬಾಟಲ್ ನೀರು ಇಟ್ಕೊಂಡು ಅಲ್ಲಿ ಇದರಲ್ಲಿ ಇದಕ್ಕೆ ಹೋಗಿ ಅದಕ್ಕೆ ಕದಂಬಾಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲ. ಹಾಂ, ಹೊಟ್ಟೆ ಹಸಿತಾ ಇದ್ರಿಂದ ಒಂದು ರೈಸ್ ಬಾತ್ ತೊಗೊಂಡು ರೈಸ್ ಬಾತ್ ತಿನ್ಕೊಂಡು ಹಂಗೆ ಯಾಕೋ ಈಚೆ ಒಂದು ಬೀಡ ಅಂಗಡಿ ಇತ್ತು, ಚೆನ್ನಾಗಿ ಮಾಡ್ತಾಯಿದ್ರು ಅನ್ನಿಸ್ತು ಅಂತ. ಅದೇ ಗೊತ್ತಿರೋರಾದ್ರೆ ಕೇಳಿ ಹಾಕ್ಸ್ಕೊಂಡು ತಿಂತಾರೆ, ಗೊತ್ತಿಲ್ದವ್ರಿಗೆ ನನ್ನಂತರ ಸ್ವೀಟ್ ಹಾಕೋಣ ಅಷ್ಟೇ. ಬೇಡ ಅಷ್ಟೇ. ಶರ್ಟ್ ಗೀಟ್ ಎಲ್ಲ ತೆಗಿತಿದೆಯಾ ಎದ್ರು ಬಿಟ್ಟರು ಅಲ್ಲ ಹೋಗಿಬಿಟ್ಟು ಹೇಳು, ನಾವು ಗೊತ್ತಲ್ಲ ಅನ್ನೋ. ನಾನೇನು ಡೀಸೆಲ್ ಆಗ್ತದೆ ಏನಪ್ಪ, ಒಂಚೂರು ಮುಂದೆ ಹಾಕೊಂಬಿಡಂಗೆ ಹೋಲಿ. ನಾವಿನ್ನು ದೂರ ಹೋಗ್ಬೇಕು. ಅವರು ಎಲ್ಲರೂ ದೂರ ಹೋಗೋರು ಇರ್ತಾರೆ. ಸಾಕು ಇದಂತೆ. ಆಗಿಲ್ವಾ? ಏನಾಗಿಲ್ಲ, ಓಪನ್ ಆಗಿಲ್ಲ. ಏನಾಗಿಲ್ಲ? 1000. ಎಷ್ಟು ಹೋಗ್ತಾರೆ? 1000 ಓದ್ತಾರೆ. ಇನ್ನೆಷ್ಟು ಓದ್ತಾರೆ? 1000ಕ್ಕೆ 1,500 ಹಾಕ್ತಾರೆ. ಮತ್ತೆ ಸುಮ್ಮನೆ ಯಾಕೆ ಪಿನ್ನು? ದೇವ್ರ ಮೇಲೆ ಭಕ್ತಿ ಎಲ್ಲಾದ್ರೂ ವೈಫೈ ಯೂಸ್ ಮಾಡು. ತಿರ್ಗಾ ಪಿನ್ ಏನಕ್ಕೆ ಹೇಳ್ಬೇಕು? ಅವರು ಹೋಯ್ತಾನೆ ಇರ್ತಾರೆ, ಅವ್ರಿಗೆ ಹಗಲು ರಾತ್ರಿ ಅನ್ನೋದಿಲ್ಲ. ಅವ್ರು ಹಗಲೊತ್ತು ಮನಿಕೊಂಡ್ರು ಡಬಲ್ ಡ್ರೈವರ್ ಹೊಡಿತಾರೆ, ನೈಟ್ ಜಾಸ್ತಿ ಹೊಡಿಯೋದವ್ರು. ಕೆಲವರು ಸಿಂಗಲ್ ಡ್ರೈವರ್ ಇದ್ದವರು ಅಷ್ಟೇ. ಕೆಲವು ಸ್ಟೇಟಲ್ಲಿ ಹಗಲೊತ್ತು ಓಡಾಡಂಗಿರಲ್ವಲ್ಲ, ಅವಾಗ ಹಾಕ್ಬಿಟ್ಟು ಮನಿಕತ್ತಾರೆ. ಹಂಗಲ್ಲ, ಡೇನಲ್ಲಿ ಗಾಡಿ ಓಡಿಸಕ್ಕಾಗಲ್ಲ, ಸಕ್ಕ ಬೀಟು. ನೈಟಲ್ಲಿ ತಣ್ಣ ಹೊಡಿತಾರೆ, ಎಷ್ಟು ಲಾಂಗ್ ಬೇಕಾದ್ರೆ ಹೊಡಿತಾರೆ, ಹೋಯ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಅವ್ರೇನು ಅಂದ್ರೆ ಒಂದು 3-4 ಗಾಡಿ ಕಂಟಿನ್ಯೂಸ್ ಇರ್ತಾವಲ್ಲ, ಹಿಂದೆ ಮುಂದೆ ಹೋಯ್ತಾ ಇರ್ತಾರೆ. ಒಂದ್ರಿಂದ ಟೈಮ್ ಬಂದು 1:37. ಇನ್ನೊಂದು 30 ಕಿಲೋಮೀಟ್ರ್ ಐತೆ, ಹೆಚ್ಚು ಕಡಿಮೆ 27ರಿಂದ 30 ಕಿಲೋಮೀಟ್ರು. ಟೀ ಬ್ರೇಕ್ ಹಾಕವ್ರೆ, ನಾವು ಟೀ ಕುಡಿಯಲ್ಲ. ಅಣ್ಣ ತಮ್ಮದಿರು ಹೋಗಿ ಟೀ ಕುಡಿತಾವ್ರಲ್ಲಿ ಇಬ್ರು. ನಮಗಂತೂ ನಿದ್ದೆ ಕಣ್ಣಲ್ಲಿ ಪದ ಆಡ್ತೈತಿ. ಯಾವಾಗ ಊರಿಗೆ ಹೋಗ್ತೀವೋ, ಯಾವಾಗ ಮಲ್ಲಿಕತ್ತೀವೋ ಅಂತ. ಅದು ಮುಂಚೆನೇ ಹೋಗ್ತೀವಿ ಬರ್ತೀವಿ ಅಂತ ಗೊತ್ತರೆ ಏನಾದ್ರು ಪ್ಲ್ಯಾನರ ಮಾಡೋದು, ಇಲ್ಲ ಮಧ್ಯಾಹ್ನದ ಹೊತ್ತು ಮನೆ ಕಂಡಿದ್ದು ಆಮೇಲಾದರೂ ಬರ್ಬೋದು ನೈಟ್. ಬೆಳಗ್ಗೆಯಿಂದ ಟ್ರಾವೆಲ್, ಅಲ್ಲಿ ಓಡಾಡ್ಕೊಂಡು ಇಲ್ಲಿ ಓಡಾಡ್ಕೊಂಡು ಅದೇ ಇದು ಮಾಡ್ಕೊಂಡು ಸಡನ್ನಾಗಿ ಹೊರಟು ಬಂದರೆ ಬಾಡಿಗೆ ರೆಸ್ಟು ಇರೋಲ್ಲ, ಮೈಗೆ ನಿದ್ದೆನೂ ಇರೋಲ್ಲ. ಕಣ್ಣು ತುಟಿ ಬೆಳಗ್ಗೆಯಿಂದ ಓಡಾಡಿ ತುಟಿ ಎಲ್ಲ ಉರಿ ಹತ್ಕೊಂಡ್ಬಿಟ್ಟೈತೆ. ಸರಿ, ಇನ್ನೊಂದು 30 ಕಿಲೋಮೀಟ್ರ್ ಐತೆ. ಟೀ ಕುಡ್ಕೊಂಡು ಬರ್ತಾ ಇದ್ದಂಗೆ ಊರಿಗೆ ಹೊರಡಿ ಸಿಗ್ತೀನಿ ಡೈರೆಕ್ಟ್. ಬೆಳೆ ಅದಕ್ಕೆ ಹಾಕ್ರಿ, ಅದಕ್ಕೆ ಹಾಕೋಣ ತಿರ್ಗಿ ಅದ್ರಲ್ಲಿ ಏನು ಕಾಳುತ್ತೆ.
ನಾಳೆಗೆ ಆಯ್ತು ಹಾಕ್ಬೇಕು, ಫುಲ್ ಹಾಕ್ಬೇಕದು. ಅದು 5 ರೂಪಾಯಿ ಪ್ಯಾಕೆಟ್ ಅಲ್ಲಿ ಎಲ್ಲಿ ಸಾಲ್ತದೆ 4 ಜನಕ್ಕೆ? ಫುಲ್ ಸಾಲಲ್ಲ, ಹಾಕು. ನಾನು ಏನಕ್ಕೋಸ್ಕರ ಇಲ್ಲಿ ಹಾಕೊಂಡೆ, ಹಾಲಲ್ಲಿ ಡೈರೆಕ್ಟ್ ಆಯ್ತವ್ರು ಗಂಟು ಬಂದ್ಬಿಡ್ತದೆ ಅಂತ. ತಿರ್ಗಾ ಗಾಯ್ಸ್ ಅಂತೂ ಇಂಥ ರಾತ್ರಿ ಬಂದಾಗ 2 ಗಂಟೆ ಊರಿಗೆ ಬಂದು ಯಾವಾಗ ಮನೆ ಕತ್ತೀವೋ ಅನಿಸ್ತಾಯಿತ್ತು. ಬಂದು ಜಸ್ಟ್ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಮನಗಿದೆ ಅಷ್ಟೇ. ಬೆಳಗ್ಗೆ ಎದ್ದೇಳಷ್ಟಲ್ಲಿ 8 ಗಂಟೆ. ನಮ್ಮೂರು ತೋರಿಸಲ್ಲ ನನಗೆ. ಮನೆಗೆ ಆಪೋಸಿಟ್ ಸೂರ್ಯ. ಅಲ್ಲಿಂದ ಬಂದರೆ ಇದು ಊರ ಎಂಟ್ರೆನ್ಸು. ಜನ ಎಲ್ಲ ಬಸ್ಸಿಗೆ ಕಾಯ್ತವ್ರೆ. ಟೈಮ್ ಆಯಿತು ಬಸ್ಗೆ. ಊರ ಎಂಟ್ರೆನ್ಸಲ್ಲಿ ಬಂದರೆ ಇದು ನಮ್ಮ ಮನೆ ಫುಲ್ಲು. ಅದಾದಮೇಲೆ ಹೊರಟೇನಪ್ಪ ದೇವಸ್ಥಾನಕ್ಕೆ. ವೀಡಿಯೋ ಮಾಡ್ಕೊ ಬಂದೆ ತಾನೆ, ತಗೋ. ಕಾಣಂಗೆ ನಾನು ಅಲ್ಲಿ ಇದು ಮಾಡೋದು ಬೇಡವಾ? ಕಾಣಂಗೆ ಇಟ್ಕೊಂಡು ಹೋಗು ದೇವಸ್ಥಾನ. ಮಹಾಲಕ್ಷ್ಮೀ ನಮೋಸ್ತೆ ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಆತ್ರೋಪವಿಶಲಕ್ಷ್ಮೀ ಪುಂತಿತಾಪವಾಯಿನ್ಮಯಿ ಸುಸ್ಥಿರಾಭವ ಸಂಪ್ರೇತ್ಯ ಪ್ರಸೀದಾವರದಾಭವ ಶ್ರೀ ಮಹಾಲಕ್ಷ್ಮೀ ನಮಃ ಆಸಂ ಸಮರ್ಪಯಾಮಿ ಪಾದ್ಯಂ ಪ್ರಣಾತ್ಮಂ ದೇವಿ ಭಕ್ತ್ಯಾ. ಬರೀ ಮೊಬೈಲ್ ಆನ್ ಮಾಡ್ಕೊಟ್ಟಿದ್ದೆ. ಮೊಬೈಲೇ ಆನ್ ಮಾಡ್ಕೊಟ್ಟು, ರೆಕಾರ್ಡು ಆನ್ ಮಾಡ್ಕೊಟ್ಟಿದ್ದೆ. ನಾನು ತಿಂದೆ. ಹೊಟ್ಟೆ ತಿನ್ನೋ ಚೆಲ್ತದ. ಅದನ್ನೇ ನಾನು ಹೇಳ್ದೆ. ಹಂಗ ಅಲ್ಲಿ ತಾತನ ಕೆಲ್ಸ ಅದನ್ನೇ ಬಾಯಿಗೆ ಹಾಕತ್ತೈತಿ. ಕೆಳಗೆ ಬಿದ್ದು ದಿನೇ ಮಾಡ್ತೀಯ. ತಗೊಳ್ರಿ ಇನ್ನೂ ಸ್ವಲ್ಪ ತಿನ್ಕೊಳಕ್ಕೆ. ನೀವು ತಿನ್ನಲ್ಲ, ಅದಾಗಲ್ಲ. ಇನ್ನೊಂದು ಸ್ವಲ್ಪ ತಿನ್ಕೊ, ಇನ್ಬೇಕು ನಾನು ತಿನ್ಕೋತೀನಿ. ನಾಷ್ಟಿಗೆ ತಾತ ಹಳೆದೆಲೆ ಕಟ್ ಮಾಡ್ತೀನಿ. ನಿಮಗೆ ಹೋಮ್ ಟೂರ್ ಕೊಡ್ಬೇಕಲ್ಲ, ಒಂದು ಹೋಮ್ ಟೂರ್ ವೀಡಿಯೋ ಮಾಡಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ ಚಾನಲಲ್ಲಿ. ಏನ ನಿಮ್ಮ ಮನೇನ ಹಾಕ್ತೀನಿ ಮೊಬೈಲ್ಗೆ ಇವತ್ತು. ಪಪ್ಪಾಯ ಹಣ್ಣೆಲ್ಲ ಆಗವೆ ತಗೊಂಡು ಹೋಗಕ್ಕೆ. ಕಲರ್ ಬಂದೇವೆ 3 ಒಳಗಡೆನಾ. ಈಗ ನಾಶ ಟೈಮಲ್ಲಿ ಹೇಳ್ತೀನಿ ನಾನು. ಒಳಗವಲ್ಲ ಇನ್ನ ಏನು ಬರೀ ಬಾಳೆ ಇದೇ ಮಾಡಾಕಿದ್ರು ಆತಗೆ ಫುಲ್ಲು. ಯಾರ ಕಳ್ರು ಬಂದು ಹಚ್ಕೊಂಡ್ರು ಕಾಣಲ್ಲ ಇಲ್ಲಿ. ಅವಾಗ ಸಿಗಾಕೊಂಡ್ರಿದ್ರಲ್ಲಿ ಮುಗೀತು ನಮ್ಮ ಕತೆ. ಅಲ್ಟ್ರಾ ಏನು ಮಾಡಿದ್ರಿ ಅಂತ ನಾಷ್ಟ ಮಾಡ್ತಾ ಇದ್ದೀರಾ? ಒಟ್ಟಿಗೆ ಊಟ ಮಾಡೋದು ಬಿಟ್ಟು ಊರಲ್ಲಿ ಅಮ್ಮ ಸಾರಿಲ್ಲ, ಸಾಂಬಾರು ಸರಿ ಹೋಯ್ತು. ಈಗ ಅಮ್ಮ ನಾಷ್ಟ ಮಾಡ್ಕೊಂಡು ಕೂತಿದ್ದೀರಾ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಊಟ ಮಾಡೋದು ಬಿಟ್ಟು ಕೆಲಸ ಮುಗಿಸ್ಕೊಂಡು. ತಾತ ನಾವತ್ತೆಲ್ಲ ಬೆಂಗಳೂರಲ್ಲಿ ನೋಡಿದರೆ ತಾತ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಊರಲ್ಲಿ. ಬೆಂಗಳೂರಲ್ಲಿ ಇವಾಗೇನು ಕೆಲಸ ಇಲ್ಲ, ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲಿಗೆ ಬಂದ್ಬಿಟ್ಟವ್ರೆ ತಾತ. ನೋಡಿ ಫುಲ್ ಬ್ಯುಸಿ. ಈಗಲೂ ಯಾರಿಗೋ ಫೋನ್ ಮಾಡ್ತಾವ್ರೆ. ಎಲ್ಲಿ ಬರ್ತಾ ಇದೆಯಾ? ಎಲ್ಲಿದ್ಯಪ್ಪ ಅಂದೆ. ಸರಿ ಬನ್ನಿ, ಹೊಲದ ಹತ್ರಕ್ಕೆ ಹೋಗ್ಬೇಕು. ಈಗ ಕೆಲಸ ಇದೆ ಸ್ವಲ್ಪ, ಸಿಗ್ತೀನಿ ಹೊಲದ ಹತ್ರ ಹೋಗೋಣ. ತಾತ ಬೆಳಗ್ಗೆ ನಾವು ಬಂದಿದ್ದೀವಿ ಅಂತ ಅಷ್ಟೊತ್ತಿಗೆ ಹೋಗ್ಬಿಟ್ಟು, ಇವತ್ತು ಶುಕ್ರವಾರ ಸಂತೆ ನಡೆಯುತ್ತೆ ಇಲ್ಲಿ. ಶುಕ್ರವಾರ ಸಂತೆಯಲ್ಲಿ ಪಾಪ ಹೋಗಿ ಬಿಸ್ಕೆಟು ಪಲಾವ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ತಂದವ್ರೆ. ಬೀನ್ಸು, ಟೊಮೊಟೊ, ಗೆಡ್ಡೆಕೋಸು ತಂದಿದ್ದೀನಿ ಅಂದರು. ಅದೆಲ್ಲ ಕೆಳಗೈತೆ ನನಗೆ ಗೊತ್ತಿಲ್ಲ. ನೋಡಿ ಪಾಪ ನಾವೆಲ್ಲ ಬಂದಿದ್ದೀವಿ ಅಂತ ಹೋಗಿ ಅಷ್ಟೊತ್ತಿಗೆ ಹೋಗಿ ಸಂತೆಯಲ್ಲಿ ಹೋಗಿ ತಂದವ್ರು. ನಾವು ಎತ್ತೊಳಸ್ತಳಿ ಮೊಬೈಲ್ ಚಾರ್ಜಿಂಗ್ ಹಾಕೋಣ ಅಂತ ಬಂದೆ. ಸಮಾಚಾರ ಯಾವಾಗ ಬಂದಿದ್ದು
ಎಲ್ಲ ಚಡ್ಡಿ ದೋಸ್ತುಗಳ ಹತ್ರ ಮಾತಾಡ್ಕೊಂಡಿವರು ಹೋಗೋ ಕೆಲಸಕ್ಕೆ 1 ಅವರ್ ಹೋಗೋ ಕೆಲಸಕ್ಕೆ 4 ಅವರ್ ಬರ್ತಾರೆ. ನಾನು ನಮ್ಮ ತಾತ ಹೋಯ್ತಾ ಇರ್ತೀವಿ ಮುಂದೆ. ಫಸ್ಟ್ ಇಲ್ಲೇ ಹುಣಸೆ ಮರ ಇತ್ತು, ಕೆಡೋಬಿಟ್ರು. ಅದೇನು ಮರ ತಾತ ಇರೋದು? ಓ, ಬೇಲೆ ಆಚೆ ಆಯ್ತಾ ಅದು? ಇದ್ರಲ್ಲಿ ಏನೇನು ಹಾಕಿದ್ದೀರ? ಅವರೆಕಾಯಿ ಒಂದೇ ಹಾಕಿರೋದು? ಫುಲ್ ಅವರೆಕಾಯಿ. ಸೆಂಟ್ರಲ್ ಏನೋ ಹತ್ತಿ ಗಿಡ ನಾವು ಸೆಂಟ್ರಲ್ ಏನೋ ಗಿಡಗಳು? ಹಾಂ, ಆ ಕಡೆ ಹಿಂದೆ ಹಳ್ಳ. ಅವರೆಕಾಯಿ ಅವ ಬಂದವ? ಕೆಲವು ಬಂದವೆ. ಇಲ್ಲಿ ಕಾಣ್ತೈತೆ. 4 ಬಂದು ಬಿಡಿಸ್ಕೋಬೇಕಿದನ್ನು. ಇವಾಗ ಬಂದಿರೋ ಕೆಲಸ ತುಂಬ ಇದೆ ಊರಲ್ಲಿ. ಅರ್ಜೆಂಟಲ್ಲಿ ಬಂದಿದ್ದೀವಿ. ಅರ್ಜೆಂಟಲ್ಲಿ ಕೆಲಸ ಮಾಡ್ಕೊಂಡು ಅರ್ಜೆಂಟಲ್ಲಿ ಓಡ್ತಾ ಇರ್ಬೇಕು ಈಗ ಬೆಂಗಳೂರಿಗೆ. ತಿರ್ಗಾ ನಾಳೆ ಬೇರೆ ಕೆಲಸಗಳಿವೆ. ಸೊ ತಾತ ಈಗ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಆಮೇಲೆ ಊರಲ್ಲಿರೋ ಕೆಲಸಗಳನ್ನ ಇನ್ನೊಂದು ದಿವಸ ಬಂದು ಮುಗಿಸ್ಕೊಳ್ಳೋಣ ಅಂತ ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಉಂಟು, ದಣಿಗಳು ಬರ್ತಾ ಉಂಟು ಅಂತ ಸಿಗ್ತೀನಿ. ಹಳೆ ಕಡೆ ಹಳೆ ಚಾನಲ್ಗಳು ಇದ್ದಾಯಿತು ಗೊತ್ತಾ? ಹಳೆ ಹಾಂ, ಇದು ಅಷ್ಟೇ. ಫುಲ್ಲು ಮೋರಿ ಮೇಲೆ ಕಾಯ್ತೈತೆ. ಮೋರಿ ಕೆಳಗೆ ಅಲ್ಲ ಪೈಪ್ ಹಾಕಿರೋದು. ಮುಂಚೆ ಇಲ್ಲೆಲ್ಲ ಚಾನಲ್ ಇತ್ತು. ಈಗ ಏನು ಐಡಿಯಾ ಮಾಡೋರೆ ಅಂದರೆ ಚಾನಲ್ ಒಳಗೆ ಒಂದು ಮಾಮೂಲಿ ಮೋರಿ ಥರ ಚಿಕ್ಕದಾಗೆ ಡ್ರೈನೇಜ್ ಇದಲ್ಲ ಮಾಮೂಲಿ. ಈಗ ಹಳ್ಳಿ ಕಡೆ ಮನೆ ಮುಂದೆ ಮೋರಿ ಒಳಗಿರುತ್ತೆ ಗೊತ್ತಾ? ಆ ಥರ ಚಾನಲ್ ದೊಡ್ಡದಾಗಿತ್ತು ಅಂದರೆ ಎಲ್ಲ ಕಡೆ ನೀರು ಹೋಗೋಷ್ಟಲ್ಲಿ ಕಷ್ಟ ಆಗುತ್ತೆ ಅಂತ ಚಿಕ್ಕದಾಗೆ ಇಲ್ಲಿ ಮಾಡೋರೆ ಆಲ್ರೆಡಿ ಸ್ವಲ್ಪ. ಹಾಂ, ಈ ಥರ ಚಿಕ್ಕದಾಗಿ ಮಾಮೂಲಿ ಒಂದು ಮೋರಿ ಸೈತು ಅಲ್ಲಿ ತಗ್ ಮಾಡೋರ. ಅಲ್ಲಿ ಉಬ್ಬು ಮಾಡ್ಬೇಕಾಯ್ತು ಮುಂದಕ್ಕೆ ಬರೋಕ್ಕೆ ನೀರು. ಅಂದ್ರೆ ಬಗ್ದ ಆಮೇಲೆ ಮಟ್ಟ ಮಾಡ್ತಾರೇನೋ ಅಷ್ಟೇ. ಹಂಗೇನೆ ಅದೇ ಕಾಂಕ್ರೀಟಲ್ಲಿ ಮಟ್ಟ ಮಾಡ್ಕೋತಾರೇನೋ. ಹಂಗಂತೀರ ಅಷ್ಟೇ. ಇದು ಐಡಿಯಾ ಚೆನ್ನಾಗಿದೆ. ಅಂದರೆ ಕರೆಕ್ಟಾಗಿ ಮಾಡಿದ್ದಿದ್ರೆ ನೀರು ಕರೆಕ್ಟಾಗಿ ಒಂದು ಸೈಡಿಂದ ಒಂದು ಸೈಡ್ ಹೋಗಿರೋದು. ಚಾನಲ್ ಒಳಗೆ ಮೋರಿ ಮಾಡ್ತಾವ್ರೆ. ಅಂದರೆ ಚಾನಲ್ ದೊಡ್ಡದಾಗಿತ್ತು ಅಂದರೆ ನೀರು ಎಲ್ಲ ಕಡೆ ಸ್ಪ್ರೆಡ್ ಆಗಿ ವೇಸ್ಟ್ ಆಗುತ್ತಲ್ಲ. ಹಾಂ, ಅಲ್ಲೆಲ್ಲ ಅಲ್ಲಿ ಕಂಬಿ ಹಾಕೊಂಬತ್ತವ್ರೆ ಮುಂದೆಗಡೆ. ಇಲ್ಲಿ ಮೋರಿ ಇನ್ನೊಂದು ಸ್ವಲ್ಪ ಚಿಕ್ಕದಾರ ಮುಂದ್ಗಡೆ ಮೋರಿ ಐತೆ, ಅದೇ ಸ್ಟ್ರೈಟಲ್ಲಿ ಐತೆ ನೋಡು. ಅಲ್ಲಿಂದ ನೀರು ನಿಂತು ಮ್ಯಾಕ್ ಹಚ್ಚಿ ಬರಬೇಕು, ಇಲ್ಲ ಕಿತ್ತು ಬೇರೆ ಬದಲಾಗ್ಬೇಕು. ಆ ಮೋರಿ ಒಂಚೂರು ದೊಡ್ಡದಾಗಾರ ಐತೆ. ಅಲ್ಲಿರೋವೆಲ್ಲ ಚಿಕ್ಕದಾಗಿದ್ವಲ್ಲ, ಅದು ನೋಡ್ರೆ ಪೈಪ್ ದೊಡ್ಡದಾಗಾರ ಹಾಕೋರೆ. ಮಾಮೂಲಿ ಪಿಟ್ ಪೈಪ್ ಹಾಕೋರು ಅದಕ್ಕೆ. ಹಾಂ, ಇವಾಗ ಅಲ್ಲೂ ಇರೋರು ಬೇಕು ಅಂದರೆ ಅವ್ರೂ ಚೇಂಜ್ ಮಾಡ್ಕೋಬೇಕು ತಿರ್ಗಾ. ಅಲ್ಲ ಇವರಲ್ಲ, ಅಲ್ಲಿ ಇನ್ನೊಂದು ಬ್ರಿಡ್ಜ್ ಇತ್ತಲ್ಲ. ಹಾಂ, ಅದು ಗೌರ್ಮೆಂಟಿಂದ ಮಾಡಿರೋ. ಗೌರ್ಮೆಂಟ್ನವರು ಗೊತ್ತಾಯ್ತು ಬೇರೆ ಚೇಂಜ್ ಮಾಡಬೇಕು. ಓ, ಇದು ಕೋಳಿ ಫಾರಮ್ ಅವ್ರು ಮಾಡ್ಕೊಂಡಿದ್ದು ಬ್ರಿಡ್ಜ್ ಇದು? ಎಲ್ಲ ಮುಚ್ಚಿಬಿಟ್ಟವ್ರು ಕೋಳಿ ಫಾರಮ್ ಕ್ಲೀನಿಂಗ್ಗೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹಳ್ಳ ಆಯ್ತು ಇಲ್ಲಿ. ಕರೆಕ್ಟಾಗಿ ಇಷ್ಟಾಗ್ಲನಾರು ಬಂದು ಒಂಥರ ಹಾಂ, ಭಾರಿ ಚಿಕ್ಕ ಆಯ್ತು. ಅಂದರೆ ಇದ್ರ ಮೇಲೆ ತಿರ್ಗಾ ಚಾನಲ್ ಕಟ್ತಾ ಇರ್ತದ? ಇಲ್ಲ, ಇಷ್ಟೇ ಅಂತ ದೊಡ್ಡ ಚಾನಲ್ ಮಾಡಲ್ವಂತ? ಹಿಂಗೆ ಸುಮ್ಮನೆ ಊರೊಳಗೆ ಡ್ರೈನ್ ಏನಿದೆ ಹಾಂ ಅಷ್ಟೇ, ಆ ಕಡೆ ಈ ಕಡೆ ಮುಂದ್ಕೊಂತಾರೆ. ಹಾಂ, ಹಂಗೆ ಮಾಡಲ್ಲ. ಇವಾಗ ಇದೇನು ಗೊತ್ತಾ, ಚಿಕ್ಕ ಸ್ವಲ್ಪ ನೀರು ಹೋಯ್ತಾ ಇರುತ್ತೆ ಗೊತ್ತಾ ಕೊನೆಯಲ್ಲಿ. ಅವಾಗ ಜಾಸ್ತಿ ಅಗ್ಲಕ್ಕೆ ಹೋದ್ರೆ ಮುಂದಕ್ಕೆ ಹೋಗಲ್ಲ ನೀರು ಅಂದ್ಬಿಟ್ಟು ಚಿಕ್ಕದು ಮಾಡೋರೆ. ಇನ್ನು ಇದ್ರ ಮೇಲೆ ಮಾಮೂಲಿ ದೊಡ್ಡ ಚಾನಲ್ ಹಂಗೆ ಇರುತ್ತೆ. ನೀರು ಜಾಸ್ತಿ ಆದಾಗ ಮೇಲೆ ಹೋಯ್ತದೆ, ನೀರು ಕಡಿಮೆ ಆದಾಗ ಇದ್ರೊಳಗೆ ಹೋಯ್ತದೆ. ಹಾಂ, ತುಂಬೋದ್ರೆ ಮುಂದಕ್ಕೆ ಹೋಯ್ತದೆ. ತುಂಬಲಿಲ್ಲ ಅಂದರೆ ಅಷ್ಟಕ್ಕೆ ಮಾತ್ರ ಅದ್ರೊಳಗೆ ಹೋಯ್ತದೆ ಮೋರಿ ಒಳಗೆ. ಇದೆಲ್ಲ ಮಾಡೋರು ಆ ಕಡೆ ಎಲ್ಲ ಹಾಲೆ ಎತ್ಬಿಟ್ಟವ್ರಲ್ಲ ಮಾಡ್ಕೊಂಡು ಅಂದರೆ ಬೇಗ ಮಾಡ್ತಾವ್ರ ಕೆಲಸ. ಒಂದು ತಿಂಗಳ ಮೇಲೆ ಆಯಿತು ಕೊನೆ ಚಾನಲ್ ತಂಗಲ್ವೇ. ಈ ಚಾನಲ್ ನೀರು ಬಿಟ್ಟೆ ಏನು ವರ್ಷದ ಮೇಲೆ ಆಯ್ತಾನ? ಅಷ್ಟೇನೋ ಈಗ 5-6 ತಿಂಗಳ ಹಿಂದೆ ಬಿಟ್ಟಿದ್ರಲ್ಲ ನೀರ. ಬಿಟ್ಟಿದ್ರೆ ಹ್ಞೂ, ರಾಗಿಗೆಲ್ಲ ಬಿಟ್ಟಿದ್ರಲ್ಲ, ಭತ್ತ ಅರ್ಥ ಆಗಲಿಲ್ಲ.
ಹಾಂ ಒಣಬೆಳೆ ಭತ್ತ ರಾಗಿ ಕಡಿಮೆ ಬಿಟ್ಟಿದ್ರಾ? ಪಾಳ ಹಾಕಕ್ಕೆ ನೀರು ಮಾಮೂಲಿ ಬಿಡ್ತಾರೆ. ಹ್ಞೂ ಒಟ್ಟು ಒಣಬೆಳೆ ಹಾಸ್ಕೊಂಡು ಮತ್ತು ಒಂದು ವಾರಕ್ಕೆ ಆಫ್ ಮಾಡ್ತಾರೆ. ಹಂಗೆ ನೀರು ಸದಾ ಬಿಡಲ್ಲ ಕಂಡೀಷನ್. ಏನು 1.5 ಅಡಿ 2 ಅಡಿ ಮಾಡೋರೆ ಮೋರಿ. ಈಗ ಇದೇ ಮಣ್ಣು ತಿರ್ಗಾ ಸೈಡ್ಗೆ. ಓ ಕರೆಕ್ಟ್ ನೀವು ಹೇಳ್ದಂಗೆ. ನಾನು ಹೇಳಿದ್ ಬಂತ. ಬರೀ ಮೋರಿ ಅಷ್ಟೇ. ಅಷ್ಟೇ ಅದಕ್ಕೆ ಅದು ಕರೆಕ್ಟಾಗಿ ಅಲ್ಲಿ ಐತಲ್ಲ ಹಂಗೆ ಅಗಲ ಇನ್ನು ಸ್ವಲ್ಪ ನಡಿನಾರು ಅಗಲ ಇದ್ದಿದ್ರೆ ನೀರು ಜಾಸ್ತಿ ಬಂದಿರೋದು. ಜಾಸ್ತಿ ಬರೋದು. ಈಗೆಲ್ಲ ವೇಸ್ಟ್ ಸುಮ್ಮನೆ. ಇನ್ನು ನೋಡಿ ಇಲ್ಲಿ ಮೋರಿನೇ ಇಲ್ಲ, ಮೋರಿನೇ ಮುಚ್ಚೋಗೈತಿಲ್ಲ. ಅಕಸ್ಮಾತ್ ಬಂದರು ಅದ್ರ ಮ್ಯಾಲೆ ನಿಂತ್ಕೊಂಡು ಆ ಕಡೆ ಈ ಕಡೆಗೆ ಚೂರು ಇಳ್ಕತ್ತದೆ. ಇಳ್ಕೊತದೆ ಜೂನ್ಗೆಲ್ಲ. ಇಲ್ಲಿ ಇದು ಮತ್ತು ಇಲ್ಲಿ ಯಾವುದಾದ್ರು ಹೂಳಿಲ್ಲ ಜಾಗ. ತೆಂಗಿನ ಮರ ಸ್ವಲ್ಪ ಉಳ್ಳೋರೆ. ಇದು ನಮ್ಮದೇನ ಅಂತ ಇಲ್ಲ, ಇದು ಹೂಳಿಲ್ಲ. ನಮ್ಮ ತಾತ ಇವಾಗ ಯಾವುದು ಮಾಡ್ತಾಯಿಲ್ಲ, ಸುಮ್ಮನೆ ಹಂಗೆ ಬಿಟ್ಟಿರೋದಷ್ಟೇ. ನೋಡಿ ಇದೆಲ್ಲ ಯಾವುದಾದ್ರು ಹೂಳಿಲ್ವೋ ಅವೆಲ್ಲ ನಮ್ಮದು. ಉಳಿರೋದೆಲ್ಲ ಬೇರೆಯವ್ರು. ಇದು ನಾವು ತಾತ ಉಳಿಸಿಲ್ಲ, ಆದರೆ ಏನಕ್ಕೆ ಉಳಿಸೋರೋ ಗೊತ್ತಿಲ್ಲ. ಮೋಸ್ಟ್ಲಿ ತೊಗರಿ ಹಾಕೋತಾರ ಏನೋ ಗೊತ್ತಿಲ್ಲ, ಏನು ಮಾಡ್ತಾರೋ. ಇನ್ನು 4 ಗಂಟೆ ಎಲ್ಲೆಲ್ಲಿ ಉಳಿಲ್ವೋ. ಹೊಲ್ದ ಹತ್ರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಂದು ತಾತ ಬೆಳಗ್ಗೆ ಮಾಡಿದ ಅನ್ನಕ್ಕೆ ಮೊಸರು ಹಾಕಿ ಇನ್ನೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮೊಸರನ್ನ ರೆಡಿ ಮಾಡಿಕೊಟ್ರು. ಇನ್ನು ಬೆಂಗಳೂರು ಒಳಗೆ ಟೈಮ್ ಆಗುತ್ತೆ ಅಂತ ಊಟ ಮಾಡ್ಕೊಂಡು ಹೊರಡಿ ಅಂತ ಎಲ್ಲ ತಗೊಂಡಾಯ್ತು. ಈಗ ನೀವು ಬರ್ತೀರಾ ಬರಲ್ವಾ? ನಾನು ಬರಲ್ಲಪ್ಪ ಈಗ. ನಡೀತವಾ? ಈಗ ನಮಗೆ ತಲೆ ಕೆಟ್ಟು ಹೋಗಾತ ಐತೆ. ಏನು ಅಂದರೆ ನೀವು ಎಲ್ಲ ಕೆಲಸ ಎಲ್ಲ ಏನೇನು ಆಗ್ತವೆ ಆಗಿ ಮುಗಿಲಿ, ಆಮೇಲೆ ಅದು ನಾನು ಬೆಂಗಳೂರಿಗೆ ಬಂದ ಮೇಲೆ ನಿರ್ಧಾರ 1 ತಿಂಗಳು ಇದ್ಬಿಟ್ಟು ಬರ್ತೀನಿ. ಎಲ್ಲ ಮುಗಿಸ್ಕೊಂಡು ಬರ್ತೀರಾ ಒಟ್ಟಿಗೆ? ಏನೈತೆ ನೋಡೋಣ ನೋಡ್ರಿ, ಏನು ಮಾಡೋಂಗಿಲ್ಲ. ಈಗ ಇನ್ನು ಊರಿಂದ ಹೊರಟೋ ಟೈಮು. ತಗೊಂಡು ಹೋಗೋದೇನು ಇಲ್ಲ, ಎಲ್ಲ ತಗೊಂಡಾಯ್ತು. ಇಲ್ಲಿ 2 ಶುಂಠಿ ಇಕ್ಬಿಟ್ಟಿನಿ, 2 ಎತ್ಕೊಂಡಿದ್ದೀನಿ ಶುಂಠಿನ. ಶುಂಠಿ ತಗೋತೆ ಪುರಾದ. ನಿಮ್ಗೆ ಹೇಳಿರ್ಲಿ, ನಾವು 3 ಎತ್ಕೊಂಡಿದ್ದೀನಿ. ಬೇಡಕ್ಕಂತ ತಗೊಳ್ಳೋ, ಸುಮ್ಮನೆ ಮಾಡೋಕೆ ಇಟ್ಟಿದ್ದೆ. ನನಗೆ ಇದೆ ಎಲ್ಲರೂ ಸಿಗ್ತಾ ಇರ್ತಾನೆ, ಅದು ಬೇಕಾದ್ರೆ 1 kg ತಂದ್ಬಿಡ್ತೀನಿ. ತಂದ್ಬಿಡ್ರಿ ಹೆಂಗಾರೆ ನಮಗೂ ಮನೆಗೆ. ನಡಿಯಪ್ಪ ಪವನ್. ಟೈಮ್ ಆಯ್ತಿಲ್ಲ, ಪೂರ್ವ ಬರೋಣ. ಸರಿ ಗಾಯ್ಸ್, ಬೆಂಗಳೂರು ಸಿಗ್ತೀವಿ. ಸರಿ, ಹುಷಾರು. ಫೋನ್ ಮಾಡಿ ಬರೋದಾ? ಬೈ. ಬರ್ಬೋದಾಯ್ತು, 1-2 ದಿವಸ ಸುಮ್ಮನೆ ಅಲ್ಲಿಗೆ. ಏನು ಈಗ ಹೋಗಿ ಬರಲಿಲ್ವಾ? ಏನು 2 ದಿವಸ ಆಯ್ತು, 2 ದಿವಸ 3 ದಿವಸ ಹೋಗ್ತೀನಿ.